ವೀಕ್ಷಕರೇ, ವಿರಾಮದ ಬಳಿಕ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮದುವೆ ಆದ ನಂತರ ಆ ಪಾಪದ ಹೆಣ್ಣು ಮಗಳ ಜೀವನ ಎತ್ತ ಕಡೆ ಸಾಗಿತು ಅಂತ ನೋಡುವ. ಅನಂತರ ಹೇಳಿ ಮೇಡಮ್, ಅನಂತರ ಏನಾಯ್ತು ಮದುವೆಯಾಗಿ ಬಳಿಕ? ಮದುವೆ ಆದ ನಂತರ ಅವಳನ್ನು ಇದು ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗಲಿಲ್ಲ, ಮಣಿಪಾಲದಲ್ಲಿ ರೂಮ್ ಮಾಡಿ ಹುಡ್ಕೋ ಕಾಲನಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋದರೆ ನಾವು ರಾತ್ರಿ ಕಾಲ್ ಮಾಡಿದೆವು. ಹುಡುಗಿ ಹೋಗಿದ್ದಾಳಲ್ಲ, ಹೇಗಿದ್ದಾಳೆ, ಅವಳಿಗೆ ಕಾಲ್ ಮಾಡುವ ಅಂದರೆ ಅವಳಿಗೆ ಮಾತು ಬರೋದಿಲ್ಲ. ನಂದು ಚಿಕ್ಕಪ್ಪಂದು ತಮ್ಮನ ಹೆಂಡತಿ ಹೋಗಿದ್ರು ಅವಳೊಟ್ಟಿಗೆ. ಕಾಲ್ ಮಾಡಿ ಕೇಳಿದೆವು, ಏನು ಮಾಡ್ತಿದ್ದಾಳೆ, ಎಲ್ಲಿದ್ದಾಳೆ ಅಕ್ಕ ಅಂತೇಳಿ. ಅದಕ್ಕೆ ಅವಳು ಮನೆಯಲ್ಲೇ ಇದ್ದಾನೆ, ಅವನು ಮದುಮಗ ಎಲ್ಲಿದ್ದಾನೆ ಅವನು ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾನೆ ಅಂತ. 11 ಗಂಟೆ ರಾತ್ರಿ ಆಗಿದೆ, ಅವನಿಲ್ಲ ಮನೆಯಲ್ಲಿ. ಹುಡುಗನ ಹೆಸರು ಜಮೀರ್ ಅಹಮದ್ ಅಂತೇಳಿ. ಜಮೀರ್ ಎಲ್ಲಿದ್ದಾನೆ ಕೇಳಿದ್ದಕ್ಕೆ ಅವನಿಲ್ಲ, ಅವನೆಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಅವನು ಮತ್ತು ಅವನ ಫ್ರೆಂಡ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದರು. ಅನಂತರ ಬೆಳಿಗ್ಗೆ ನಾವು ಕರ್ಕೊಂಡು ಬರಲಿಕ್ಕೆ ಹೋದೆ. ಮರುದಿವಸ ಬೆಳಿಗ್ಗೆ ನಾನು ಹೋಗಲಿಲ್ಲ, ನನ್ನ ತಾಯಿ ತಂದೆ ಒಂದು 60 ಮಂದಿ ಹೋಗಿದ್ದೆವು ಅಲ್ಲಿಗೆ. ಹತ್ತಿರದ ಮನೆಯವರನ್ನೆಲ್ಲ ಕರ್ಕೊಂಡು ಹೋಗಿದ್ದೆವು. ಕರ್ಕೊಂಡು ಹೋದಾಗ ಎಂತ ಮನೆ ಉಂಟು, ಆದರೆ ಒಂದು ಮನೆ ಅಂದರೆ ಒಂದು ಮನೆಯಲ್ಲಿ ಒಂದು ವಸ್ತು ಇಲ್ಲ. ಒಂದು ನೀರು ಕುಡಿಲಿಕ್ಕೆ ಒಂದು ಗ್ಲಾಸ್ ಆಗಲಿ ಅಥವಾ ಬಾತ್ರೂಮಲ್ಲಿ ಒಂದು ಸಣ್ಣದು ತಂಬಿಗೆ ಹೇಳ್ತಾರಲ್ಲ, ಒಂದು ಸ್ನಾನ ಮಾಡಲಿಕ್ಕೆ, ಒಂದು ಮುಖ ತೊಳಿಲಿಕ್ಕೆ ಯಾವುದು ಸಹ ಇಲ್ಲ. ನೀವು ಮದುವೆಗಿಂತ ಮುಂಚೆ ಅವರ ಮನೆಗೆ ಹೋಗಿ ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ? ಬ್ರಹ್ಮಾವರಕ್ಕೆ ಹೋದದ್ದು ಒಳ್ಳೆ ಉಂಟು. ಮನೆಯೆಲ್ಲ ನೋಡಿ ಖುಷಿ ಆಯಿತು ತಂದೆಯವರಿಗೆ. ಅದೇ ಹೇಳಿದೆ ಅಲ್ಲ, ಬ್ರಹ್ಮಾವರಕ್ಕೆ ಹೋಗಿ ಮನೆ ನೋಡಿ, ಆ ಮನೆ ಅವರು ತಂದೆ ಹೇಳ್ತಿದ್ರು, ತಾಯಿ ಸಹ ತುಂಬ ಒಳ್ಳೆಯವರು, ಚಿಕ್ಕಪ್ಪ ತುಂಬ ಒಳ್ಳೆಯವರು, ಪರವಾಗಿಲ್ಲ ಮಾತು ಬಾರದವಳನ್ನು ಮದುವೆ ಮಾಡಿ ಕೊಟ್ಟರು ಸಹ ಒಳ್ಳೆಯಿಂದ ನೋಡುವವರು ಅಂತ ಹೇಳಿ ಅಲ್ಲ ನಾವು ಕೊಟ್ಟದ್ದು. ಆ ನಂತರ ಬಂದೇವಲ್ಲ, ಬಂದ ನಂತರ ಇವನು ಅವತ್ತು ರಾತ್ರಿಗೆ 11 ಗಂಟೆಗೆ ಅವನು ಮತ್ತು ಅವನ ಸ್ನೇಹಿತ ಇಮ್ರಾನ್ ಅಂತೇಳಿ ಇಬ್ಬರು ಬಂದರು ಮನೆಗೆ. ಇಬ್ಬರು ರಾತ್ರಿಗೆ ಬಂದು ರಾತ್ರಿಯಲ್ಲಿದ್ದು ಮರು ದಿವಸ ಬೆಳಿಗ್ಗೆ ಎದ್ದು ಚಹಾ ಕುಡ್ದ ನಂತರ ಹೇಳಿದ, ನನಗೆ ಈಗಲೇ ಹೋಗಬೇಕು ಹುಡುಗಿಯನ್ನು ಕರ್ಕೊಂಡು. ಅದೇನು ಅರ್ಜೆಂಟು, ನನಗೆ ಬ್ಯಾಂಗ್ಳೂರಿಗೆ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅವಳನ್ನು. ಅದಕ್ಕೆ ಅಮ್ಮನವರು ಹೇಳಿದರು, ಸುತ್ತಾಡಲಿಕ್ಕೆ ಕರ್ಕೊಂಡು ಸರಿ, ಮಧ್ಯಾಹ್ನ ಒಂದು ಊಟ ಆದ ನಂತರ ಆದರೂ ಹೋಗಿ ಅಂತ. ಇಲ್ಲ, ನನಗೆ ಅರ್ಜೆಂಟ್ ಉಂಟು ಅಂತೇಳಿ ಆದರೂ ಬೇಗ ಬೇಗ ಅಡಿಗೆ ಎಲ್ಲ ಮಾಡಿದೆವು. ಒಂದು ಮಗಳನ್ನು ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಒಂದು ತಾಯಿಯವರಿಗೆ ಸಹ ಒಂದು ಸಂತೋಷ, ಮನೆಯವರಿಗೆಲ್ಲರೂ ಸಂತೋಷ ಅಲ್ಲ. ಇವಳು ಎಲ್ಲ ಅವಳದು ಎಷ್ಟು ಬಟ್ಟೆ ಉಂಟು ಕಬಾಟ, ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ಎಲ್ಲ ಚಿನ್ನ ಎಲ್ಲ ತಗೊಂಡು ಹಾಕ್ಕೊಂಡು, ಇವಳಿಗೆ ಊಟ ಮಾಡುವಾಗ ಕೂತ್ಕೊಂಡು ಊಟ ಮಾಡುವಷ್ಟು ಟೈಮ್ ಇಲ್ಲ, ಅಷ್ಟು ಅರ್ಜೆಂಟ್ ಅವನಿಗೆ, ಬೇಗ 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 ಅಂತೇಳಿ ಬೇಗ ಬೇಗ ಊಟ ಮಾಡಿ ಹೋಗಿ ಆಯಿತು. ಮಧ್ಯಾಹ್ನ 2 ಗಂಟೆ ಒಟ್ಟಿಗೆ ಸಮಯದಲ್ಲಿ ಹೋಗಿ ಆಗಿದೆಯವರು. ಹೋಗಿ ಆದ ನಂತರ 3-4 ಗಂಟೆಗೆ ದಳಾಲಿದ್ದು ಕಾಲ್ ಬಂತು ನಮಗೆ, ನೀವು ಚಿನ್ನ ಕಮ್ಮಿ ಹಾಕಿದ್ದೀರಲ್ಲ ಅಂತೇಳಿ. ನಮಗೆ ಶಾಕ್. ಈಗ ಇವನು ಬ್ಯಾಂಗ್ಳೂರಿಗೆ ಹೊರಟು ನಿಂತಿದ್ದಾರೆ, ಚಿನ್ನದ ಬಗ್ಗೆ ಕೇಳ್ತೇನೆ ನಾನು. ಅದಕ್ಕೆ ನಾನು ಹೇಳಿದೆ, ಚಿನ್ನ ನಾವು ಕಮ್ಮಿ ಹಾಕಲಿಲ್ಲ, ಇಲ್ಲಿ ನಮ್ಮದು ಚಿಕ್ಕಪ್ಪ ಅಂದರೆ ಅವರೇ ಮಾತುಕತೆ ಮಾಡಿದೆ. ಅವ್ರು ಕೇಳಿದ್ರು, ನೀವು ಚಿನ್ನ ಕಮ್ಮಿ ಹಾಕಿ ಎಂತ ಹೇಳಿದ್ರು. ನಾನು ಹೇಳಿದೆ, ನಾವು ಮ್ಯಾಂಗ್ಳೂರಲ್ಲಿ ಗೋಲ್ಡ್ ಹೌಸಲ್ಲಿ ಚಿನ್ನ ತೆಗ್ದದ್ದು, ನಮ್ಮ ಹತ್ರ ರಿಸೀಟ್ ಉಂಟು, ಅದು ತೆಗ್ದದ್ದು. ಚಿನ್ನ ಕಮ್ಮಿ ಹಾಕಿದ್ದೀರಲ್ಲ, ನೀವೆಂತ ಮಾಡಿದೆ? ಅವನು ಬ್ಯಾಂಗ್ಳೂರಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ. ನಮಗೆ ರಾತ್ರಿ ಇಡೀ ನಿದ್ದೆ ಇಲ್ಲ, ಈಚೆಯಿಂದ ತಾಯಿ ಕೂಗುವುದು, ಈಚೆಯಿಂದ ತಂದೆ ಟೆನ್ಷನ್ ಮಾಡ್ಕೊಳ್ಳೋದು. ಮರು ದಿವಸ ಎಂತ ಮಾಡಿದ್ರು, ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಯಾರಿಗೆ ಸಹ ಫೋನ್ ಮಾಡಲಿಲ್ಲ, ಎಂತ ಇಲ್ಲ. ತಾಯಿ ಡೈರೆಕ್ಟ್ ಹೋದ್ರು. ಡೈರೆಕ್ಟ್ ಹೋಗಿ ನೋಡುವಾಗ ಇವಳು ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಳೆ. ಮೈ ಮೇಲೆ ಒಂದು ಚಿನ್ನ ಸಹ ಇಲ್ಲ ಅವಳದು. ಸುಖ ಸಂಸಾರದ ಜೀವನದ ಕನಸನ್ನು ಹೊತ್ತ ರಶೀದಾ ಎಂಬ ಹೆಣ್ಣು ಮಗಳನ್ನು ಆಕೆಯ ತಂದೆ ಸಾಲ ಮಾಡಿ ಕೇಳಿದ ವರದಕ್ಷಿಣೆಯನ್ನು ನೀಡಿ ಮದುವೆ ಮಾಡಿಸಿದ್ರು. ಬ್ರಹ್ಮಾವರದ ಜಮೀರ್ ಅಹಮದ್ ಎಂಬ ಹುಡುಗ ಕೇವಲ ಚಿನ್ನದ ಹಣದ ಆಸೆಯನ್ನು ಇಟ್ಟು ಈಕೆಯನ್ನು ಮದುವೆ ಮಾಡಿದ. 2 ಲಕ್ಷ ಹಣ, 20 ಪೌಂಡ್ ಚಿನ್ನ ನೀಡಿಯೂ ಈತನ ಹಣದ ಆಸೆ ತೀರಲಿಲ್ಲ. ಮದುವೆಯಾಗಿ 5 ದಿನಗಳಲ್ಲಿ ಈ ಬಡ ಬಾಯಿ ಬಾರದ ಕಿವಿ ಕೇಳದ ಹೆಣ್ಣು ಮಗಳಿಗೆ ಸಾಕಷ್ಟು ಶಿಕ್ಷೆಯನ್ನು ನೀಡಿದ. ಪುನಃ ಹಣ ಚಿನ್ನದ ಲೆಕ್ಕ ಹೇಳಿ ನೀಡಬಾರದ ಶಿಕ್ಷೆ ನೀಡಿ ಆಕೆಯನ್ನು ರಾತ್ರಿ ರೂಮಲ್ಲಿ ಒಬ್ಬಳನ್ನೇ ಬಾಗಿಲು ಹಾಕಿ ಹೊರಡುತ್ತಿದ್ದ. ಆಕೆಯ ಕೈಯಲ್ಲಿದ್ದ ಎಲ್ಲ ಚಿನ್ನಾಭರಣಗಳನ್ನು ಕಸಿದು ತೆಗೆದು ಆಕೆಯ ಜೀವನವನ್ನೇ ಕತ್ತಲೆಯಲ್ಲಿ ತಳ್ಳಿಬಿಟ್ಟ. ಎಂಟು ದಿವಸದ ನಾವೇ ಕಾಲ್ ಮಾಡೋದು. ಅಂದರೆ ಅವಳು ಹೇಳ್ತಾಳೆ, ನಂದು ಗಂಡ ಏನು ಬರಲಿಲ್ಲ, ಕಾಲ್ ಮಾಡಿ ಗಂಡ ಏನು ಬರಲಿಲ್ಲ ಅಂತೇಳಿ ನಾವು ಕಾಲ್ ಮಾಡೋದು. ಎಲ್ಲಿದ್ದೀರಿ ನೀವು?
ನಾನು ಕೇರಳದಲ್ಲಿದ್ದೇನೆ, ನಾನು ಬೇರೆ ಕಡೆ ಇದ್ದೇನೆ, ನನಗೆ ಬರಲಿಕ್ಕೆ 8 ದಿವಸದ ನಂತರ ಕಾಲ್ ಮಾಡಿ ನಂತರ ಒಂದು ದಿವಸ ಬಂದ. ರಾತ್ರಿಗೆ ಬರೋದು, ಅದು ಹಗಲಿಗೆ ಬರೋದಿಲ್ಲ ಅವನು. ರಾತ್ರಿ 10 ಗಂಟೆ ನಂತರ ಬರೋದು, ಬೆಳಿಗ್ಗೆ 7 ಗಂಟೆ ಒಳಗೆ ಹೋಗೋದು. ನಾನು ನೆಲದಲ್ಲಿ ಮಲಗ್ತೇನೆ ಅಂತೇಳಿ ಮರು ದಿವಸ ಎಂತ ಮಾಡಿದ, ರಾತ್ರಿ ಇದ್ದು ಮರು ದಿವಸ ಬೆಳಿಗ್ಗೆ ಹೋದ. ಕೊನೆಗೆ ಏನಾಯ್ತು? ಅದು ತುಂಬಾ ರಗಳೆ ಅಂದ್ರೆ ಉಂಟಲ್ಲ, ಆ ದಿವಸ ಬಂದ ದಿವಸ ತುಂಬಾ ಜಗಳ ಇತ್ತು ಅವನ ಹತ್ರ. ವಠಾರದವರೆಲ್ಲ ಕೇಳಿದ್ರು, ನಿಂಗೆ ಹೆಂಡತಿ ಬೇಡವಾ? ಹೆಂಡತಿ ಬೇಕು ನನಗೆ. ಅಲ್ಲ ಹೆಂಡತಿ ಬೇಕಾದ್ರೆ ಕೊನೆಗೆ ಇವನಿಗೆ ಎಷ್ಟು ಸಿಟ್ಟು ಬಂತ ಹೇಳಿದ್ರೆ, ನನಗೆ ಹೆಂಡತಿ ಬೇಡ, ನಾನು ಚಿನ್ನ ಕೊಡ್ತೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ. ಆನಂತರ ಕುಂದಾಪುರದಲ್ಲಿ 1-2 ಸಲ ಇದಾಯ್ತು, ಅಲ್ಲಿ ಮಾತುಕತೆ ಇತ್ತು, ಕರ್ಸಿ ಎಲ್ಲ ಮಾತಾಡಿದ್ರು ಸಹ ಇವನು ಯಾವುದಕ್ಕೆ ಸಹ ಬಗ್ಗುದಿಲ್ಲ. ಈಗ ಪ್ರೆಸೆಂಟ್ಲಿ ಏನಿದೆ? ಪ್ರೆಸೆಂಟ್ಲಿ ಈಗ ನಾವು ಅಂದ್ರೆ ಕೇಸ್ ಮಾಡಿದ್ದೇವೆ. ಕಂಪ್ಲೇಂಟ್ ಕೊಟ್ರಾ? ಎಲ್ಲಿ? ಇಲ್ಲಿ ಕಾರ್ಕಳದಲ್ಲಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಪೊಲೀಸರು ಎಂತ ಹೇಳಿದ್ರು? ಅವ್ರೇನಾದ್ರೂ ಆಕ್ಷನ್ ತಗೊಂಡ್ರಾ? ಫೋನ್ ಮಾಡಿ ಕರೆಸಿದ್ರು ಅವನನ್ನು, ಯಾರು ಕಾಲ್ ಮಾಡಿದ್ರು ಸಹ ಅವನು ಬರುದೇ ಇಲ್ಲ. ಕಂಪ್ಲೇಂಟ್ ಕೊಟ್ಟೇವಲ್ಲ, ಕಂಪ್ಲೇಂಟ್ ಕೊಟ್ಟ ನಂತರ ಇವನು ಬರಲಿಲ್ಲ. ನಂತರ ಒಂದು 4 ತಿಂಗಳೇನ ಬಿಟ್ಟು ಅವನ ತಾಯಿ, ಅವನ ಚಿಕ್ಕಪ್ಪ ಮತ್ತೆ 2 ಲಾಯರನ್ನು ಕರ್ಕೊಂಡು ರಾತ್ರಿಗೆ ಬಂದದ್ದು. ಇವನು ಸಂಜೆ ಬಂದು ಮಾತುಕತೆಯಾಗಿ ನಾನೀಗ ಅಗ್ರಿಮೆಂಟ್ ಮಾಡಿ ಹೋಗ್ತೇನೆ. ಆ ದಿವಸ ಇವರು SI ಪ್ರಮೋದ್ ಇರಲಿಲ್ಲ ಅಂತ, ನಾನು ಹೋಗಲಿಲ್ಲ, ತಾಯಿಯವರಿಗೆ ಗೊತ್ತುಂಟು, ತಾಯಿ ಹೋಗಿದ್ರು, ತಂದೆ ತಾಯಿ ಎಲ್ಲ. ಅಮ್ಮ ಹೇಳಿದಂತೆ, SI ಬರದೆ ನಾನು ಅಗ್ರಿಮೆಂಟ್ ಮಾಡೋದಿಲ್ಲ. ಅವರು ವಕೀಲರು ಅಂತ ಮಾಡಿದರು, ಅವರು ವಾಪಸ್ ಹೋದ ನಂತರ ಸ್ವಲ್ಪ ದಿವಸ ಬಿಟ್ಟು ಅವನ ತಾಯಿ, ಚಿಕ್ಕಪ್ಪ, ಅಣ್ಣ ಎಲ್ಲ ಬಂದು ಸೈನ್ ಹಾಕಿ ಹೋಗಿದ್ದಾರೆ. 4 ತಿಂಗಳ ಮುಂಚೆ ಬಂದಿದ್ರಲ್ಲ, ಬಂದ ನಂತರ 8 ಗಂಟೆ ರಾತ್ರಿ ಬಂದದ್ದು. ಪೊಲೀಸ್ನವರು ಕಾಲ್ ಮಾಡಿ ಹೇಳಿದ್ರು, ಅವ್ರು ಬಂದಿದ್ದಾರೆ. ತಂದೆ ಮತ್ತು ತಾಯಿ ಹೋದ ನಂತರ ನನಗೆ ಹೆಂಡತಿ ಬೇಕು, ಇವರು ಹೇಳಿದ್ರು ನನಗೆ ಸೊಸೆ ಬೇಕು, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಅಮ್ಮ ಹೇಳಿದ್ರು, ನೀವು ಇಷ್ಟ ತನಕ ಸೊಸೆ ಹೇಗಿದ್ದಾಳ ಅಂತೇಳಿ 1 ಸಲ ಬಂದು ಕೇಳಲಿಲ್ಲ, ಇವನು ಸಹ ಹಾಗೆ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳಲಿಲ್ಲ. ಈಗ ನೀವು ರಾತ್ರಿ ಬಂದು ನಾನು ಹೆಂಡತಿ ಕರ್ಕೊಂಡು ಹೋಗ್ತೇನೆ, ಹಾಗೆ ಆಗುದಿಲ್ಲ, ನೀವು ಚಿನ್ನ ಎಲ್ಲ ಯಾರತ್ರ ಕೇಳಿ ತೆಗ್ದಿದ್ರಿ ಅಂತ. ಹಾಗಾದರೆ ಇವರು ಮಗನ ಹತ್ರ ಹೇಳುದಂತೆ, ಸಾಯಿಲಿ ಅವ್ರದ್ದು ಕೊಡುವ ನಾವು, ಫಸ್ಟಿಗೆ ನೀನೊಂದು ಕರಿಮಣಿ ಹಾಕಿದ್ಯಲ್ಲ 5 ಗ್ರಾಮಿದ್ದು, ಅದು ನಿಖಾ ಆಗುವಾಗ ಆಗ್ತಾರಲ್ಲ, ಅದು ಫಸ್ಟಿಗೆ ಕೊಡ್ಲಿಕ್ಕೆ ಹೇಳು. ತಂದೆ ಹೇಳಿದ್ರಂತೆ, ನಾವು ಅಷ್ಟು ಚಿನ್ನ ಹಾಕಿದ್ದು ಮೊದಲಿಡಿ, ನಂತರ ನಿಮ್ಮ ಕರಿಮಣಿ ನಿಮಗೆ ವಾಪಸ್ ಕೊಡ್ತೇವೆ ನಾವು ಅಂತೇಳಿ. ಆ ದಿವಸ ತುಂಬ ಜಗಳ ಮಾಡಿ ಹೋದಲ್ಲ. ಅದರ ಮರು ದಿವಸ ನಮಗೆ ಕುಂದಾಪುರಕ್ಕೆ ಮದ್ದಿಗೆ ಹೋಗ್ಲಿಕ್ಕಿತ್ತು. ಮದ್ದಿಗೆ ಹೋದ ದಿವಸ ರಾತ್ರಿ ಕಾಲ್ ಬಂತು, ತಂದೆ ತೀರಿ ಹೋದರು, ಹಾರ್ಟ್ ಫೇಲ್. ಅಂದರೆ ಅವರು ರಾತ್ರಿ ಹೋಗಿ 9 ಗಂಟೆ ಆಗಿದೆ ಮನೆಗೆ ಬಂದಾಗ. ಪೊಲೀಸ್ ಸ್ಟೇಷನ್ ಮನೆಗೆ ಬಂದು ಅವ್ರದ್ದು ಒಂದೇ ಮಾತು, ಅವನು ಹೇಳಿದೆ ಅಂತ ಅಗ್ರಿಮೆಂಟ್ ಮಾಡುವಾಗ, ನಾನು ಫಸ್ಟಿಗೆ ನಾವು 20 ಪೌನ್ ಚಿನ್ನ ತೆಗೆದು 3,65,000 ಆಗಿದೆ. ಆಗ 17,000 ಚಿಲ್ಲರೆ ಇದ್ದದ್ದು ಚಿನ್ನಕ್ಕೆ. ಆವಾಗದ್ದು ಹಣ ಕೊಡ್ತೇನೆ, ವರದಕ್ಷಿಣೆ ಹಣ ಇಲ್ಲ, ಚಿನ್ನದ್ದು ಮಾತ್ರ ನಾನು ಕೊಡ್ತೇನೆ, ಅದು ಈಗ ಇಲ್ಲ. ಪುನಃ 4 ತಿಂಗಳು ಟೈಮ್ ಕೇಳಿದ್ದಾನೆ. ಪುನಃ 4 ತಿಂಗಳು ಟೈಮ್ ಕೇಳಿ ಆ ಚಿನ್ನದ್ದು ಹಣ ಮಾತ್ರ, ವರದಕ್ಷಿಣೆ ನನ್ನ ಹತ್ರ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ತಂದೆಗೆ ಅದೇ ಟೆನ್ಷನ್. ನಾವು ಇಷ್ಟೆಲ್ಲ ಸಾಲ ಮಾಡಿ ಬೇಡಿ, ಯಾರ್ಯಾರ ಹತ್ರ ಸಾಲ ಮಾಡಿ ಬೇಡಿ ಎಲ್ಲ ನಾವು ಹಣ ಕೊಟ್ಟು ನಮಗೆ ಒಂದು ಸಿಕ್ಕಲಿಲ್ಲ, ಅದೇ ಟೆನ್ಷನ್. ರಾತ್ರಿ ಇಡೀ ಅದೇ ಮಾತಾಡೋದು. ಅಮ್ಮ ಹೇಳಿದ್ರು, ನೀವೆಂತ ಮಾತಾಡಿದ್ರು? ಅದೇ ಮಾತಾಡೋದು. ಮರು ದಿವಸ ಹಾಗೆ ನಾವೆಲ್ಲ ಕುಂದಾಪುರಕ್ಕೆ ಮದ್ದಿಗೆ ಹೋದದ್ದು, ನಾನು ಅತ್ತೆಯವರೆಲ್ಲ. ತಂದೆ ಒಬ್ಬರೇ ಇಲ್ಲೇ ಕುತ್ಕೊಂಡು ಹೇಳ್ತಿದ್ರು, ನೀವು ಮದ್ದಿಗೆ ಹೋಗಿ ಬನ್ನಿ, ನೀವೇನು ಸುಮ್ಮನೆ ಹುಷಾರಲ್ಲಿ ನೀವು ಹೋಗಿ. ರಾತ್ರಿಗೆ ಕಾಲ್ ಬಂತು, ತಂದೆ ತೀರಿ ಹೋದ್ರಂತ. ಅವಂದೇ ಒಂದು ಟೆನ್ಷನ್ ಅಲ್ಲಿ, ಇಲ್ದಿದ್ರೆ ಯಾವ ಕಾಯಿಲೆ ಸಹ ಇರಲಿಲ್ಲ. ನಮ್ಮ ತಂದೆ ತೀರಿ ಹೋದ ಟೈಮಲ್ಲಿ ಹುಡುಗನ ಮನೆಯವರು ಬರ್ಲಿಲ್ಲ. ಅವನಿಗೆ ಗೊತ್ತಾಗಿದೆ ವಿಷಯ, ಅಂದ್ರೆ ಅವನದು ರಿಲೇಷನ್, ಅವನದು ಅಣ್ಣಂದು ಹೆಂಡ್ತಿದ್ದು ಚಿಕ್ಕಮ್ಮ ಇಲ್ಲೇ ಇರುದು ಬಂಗ್ಲೆಗುಡ್ಡೆಯಲ್ಲಿ. ಅವರು ಆವಾಗಲೇ ಅವನಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಆದ್ರೂ ಸಹ ಅವನು ಬಂದು ಕೇಳಲಿಲ್ಲ. ತೀರಿ ಹೋದದ ವಿಷಯ ಗೊತ್ತಾಗಿ ಸಹ ಅವನು ಬರಲಿಲ್ಲ. ಅವನು ಪೊಲೀಸ್ ಅವರು ಎಂತ ಹೇಳ್ತಾ ಇದ್ದಾರೆ? ಅಮ್ಮ ಪೊಲೀಸ್ ಸ್ಟೇಷನಿಗೆ ಹೋದಾಗ ಇವರು SI ಹೇಳ್ತಿದ್ರಂತೆ, ಆಯ್ತಮ್ಮ ಅವನನ್ನು ಕರೆಸುವ, ತೆಗಿಸಿ ಕೊಡ್ತೇನೆ ನಾನು ಅಂತೇಳಿ. ನೀವು ಕೇಸ್ ಮಾಡುವನ ಅಂದರೆ ಅಮ್ಮನಿಗೆ ಒಂದೇ ಹೆದರಿಕೆ, ಕೇಸ್ ಮಾಡಿದರೆ ಕೋರ್ಟಿಗೆ ಹಾಕಿದರೆ ಕೋರ್ಟಿಗೆ ನಲ್ಲಿಬೇಕಂದ್ರೆ ಹಣ ಖರ್ಚು ಮಾಡಬೇಕು. ಎಲ್ಲರೂ ಹೇಳ್ತಾರೆ ನಿಮಗೆ ಹಣ ಖರ್ಚು ಮಾಡಲಿಕ್ಕೆ ಇದೆ ಶಕ್ತಿ ಉಂಟು, ಅದು ಅಲ್ಲದೆ ಕೇಸ್ ಆದರೆ ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. 1 ವರ್ಷ ಸಹ ಆಗ್ಬೋದು, 6 ತಿಂಗಳು ಸಹ ಆಗ್ಬೋದು, ಎಷ್ಟು ಸಮಯ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಅದಕ್ಕೆ ನೀವೇ ನಮಗೆ ತೆಗಿಸಿ ಕೊಡಬೇಕು ಅಂತ. ಆದರೆ ಸಹ ಅವರು SI ಹೇಳಿದ್ದಾರೆ ತಾಯಿ ಹತ್ರ, ದಿವಸಕ್ಕೆ ಒಂದು ದಿವಸಕ್ಕೆ 1 ಕಾರು, ಇನ್ನೊಂದು ದಿವಸಕ್ಕೆ 1 ಕಾರು. ಇದು ಯಾರ ಕಾರ್ ಕೇಳುವಾಗ ನನಗೆ 4 ಕಾರ್ ಇದೆ ಅಂತ. ಅವಾಗ ಮಾತಾಡಿದೆ. ನನ್ನ ಕಡೆಗೆ ಇವನು ಕೇಳಿದೆ, ಎಂತ ಮರ ಇದು ಈ ಇಂಡಸ್ಟ್ರಿ ಏನಿಲ್ಲ, ಈಗೆಲ್ಲ ಈಗ ನಿಮ್ಗೆ ಗೊತ್ತುಂಟಲ್ಲ, ಇವನ್ ಮನೆ ಉಂಟು, ಒಳ್ಳೆ ಮನೆ ಉಂಟು, ಇದು ಉಂಟು, ಅದೊಂದು ಅವನದು ನಾವು ತಪ್ಪು ಅಂತ ಹೇಳಲಿಕ್ಕಿಲ್ಲ. ಬಟ್ ಅವನಿಗೆ ಬೇರೆ ಏನಾದರೂ ನೆಂಟಸ್ಟಿ ಮಾಡಿ ತಪ್ಪಿರ್ಬೋದು. ಬಟ್ ನಮಗೆ ತೋರಿಸಿದ ಮಾರ್ಗ ನಾನು ಏಜೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ಏಜೆಂಟ್ ಏನಿಗೆ ಆದರೆ ಒಳಾಂತರ ಅಂತ ಉಂಟಲ್ಲ, ಅದೇನು ನನಗೆ ಗೊತ್ತಿಲ್ಲ. ಬಟ್ ನಾವು ಅವನು ಹೇಳಿದ್ದಕ್ಕೆ ಸ್ಪರ್ಧೆಗೆ 20 ಪೌನ್ ಚಿನ್ನ, 2 ಲಕ್ಷ ರೂಪಾಯಿ
ಅವ ಹೇಳಿದ ಸಮಯಕ್ಕೆ ನಾವು ಮದುವೆ ಮಾಡಿ ಕೊಟ್ಟಿದ್ದೇವೆ. ಎಲ್ಲರದ್ದು ನಾವು ಸಹಾಯ ಕೇಳಿ ಎಲ್ಲ ಪಡ್ಕೊಂಡು ಇವರು ಸಾಲ ಮಾಡಿ ಚಿನ್ನ ಸಾಲ ತಂದು ಬೇರೆ ಥರ ಸಾಲ ತಗೊಂಡು ಬಡ್ಡಿಯಲ್ಲಿದ್ದ ಹಣ ತಗೊಂಡು ನಿಮಿಷಕ್ಕೆ 8 ತಾರೀಕಿಗೆ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಅದು ಸಹ ಇದಂತ ಹೇಳಿದ್ರೆ ಅವ ಅಷ್ಟು ದೊಡ್ಡ ಜನ ಅಂತ ಹೇಳಿದ್ರೆ ನಾನೇ ನನ್ನದು ಹುಷಾರಂತ. ನಾವು 2-3 ಸಲ ನಾನು ನಮ್ಮ ಮನೆಯಲ್ಲಿ ಅಲ್ಲಿ ಬಂದು ಪಂಚಾಯತಿ ಆಗುವ ವಕೀಲರ ಎದುರಿಗೂ ಕೂಡ ಮಾತಾಡಿದೆ ಅಂತ ಗೊತ್ತುಂಟ. ಅವನ ಹುಷಾರಿಗಿರಿ ಜಾಸ್ತಿ ಇದೆ. ಅವಾಗ ಹೇಳಿದ್ರು ನಿನ್ನ ಹುಷಾರಿಗಿರಿ ನನ್ನ ಹತ್ರ ಬೇಡ, ನಿನ್ನ ಹುಷಾರಿಗಿರಿ ಜಾಸ್ತಿ ಆಯಿತು. ಗೋಪಾಲಕೃಷ್ಣ ಶೆಟ್ಟಿ ಕುಂದಾಪುರ ಅವರು ಬ್ರಹ್ಮದಾವನ ಕೋಚಿಂಗ್ ಅವರು ತುಂಬ ಇದು ಮಾಡಿದ್ದಾರೆ. ನೋಡಿ ನಿನ್ನ ಲಾಟ್ ಪೋಟ್ ಮಾತು ಯಾವುದು ನನಗೆ ಬೇಡ. ನೀನು ಮಾಡಿದ ಒಂದು ಕರ್ತವ್ಯ ಉಂಟಲ್ಲ, ನೀನು 20 ಪೌನ ಚಿನ್ನ ತೆಗೆದುಂಟಲ್ಲ, ನೀ ತಗೊಂಡು ದೊಡ್ಡ 420 ಇದಷ್ಟು ದೊಡ್ಡ ಇದು ಯಾವುದಿಲ್ಲ. ಒಂದು ಮರ್ಡರ್ ಮಾಡೋದಕ್ಕಿಂತ ದೊಡ್ಡ ನೀನು ಮಾಡಿದೆ. ಇದನ್ನು ನಾನು ಹೆಚ್ಚಾಗಿ ಅಂತ ಮಾತಾಡೋದಿಲ್ಲ. ಮೊದಲು ನೀನು ಎಲ್ಲ ಸರಿ ಮಾಡುವ. 20 ಪೌಂಡ್ ಚಿನ್ನ ಎಲ್ಲಿಂಟು ಇದರಲ್ಲೇ ಉಂಟು ಫಸ್ಟಿಗೆ ಹೇಳಿ ನಾನು ಚಿನ್ನ ಇದರಲ್ಲಿ ಇಟ್ಟಿದ್ದೆ, ಲಾಕರ್ನಲ್ಲಿ ಇಟ್ಟಿದ್ದೆ ಅಂತ ಹೇಳಿದ. ಕಡೆಗೆ 1 ದಿವಸ 2 ದಿವಸ ಹೋದ್ರ ಕೂಡಲೇ ಚಿನ್ನ ಮಾರಾಟ ಮಾಡಿದೆ ನಾನು. ಆ ಲಾಕರ್ನಲ್ಲಿ ಇಟ್ಟು ಚಿನ್ನ ಮಾರಾಟ ಹೇಗೆ ಹೋಗೋದು? ಫಸ್ಟೇ ಎಲ್ಲಾದ್ರಲ್ಲಿ ನೀವು ಸುಳ್ಳು ಹೇಳಿ, ಎಲ್ಲದರಲ್ಲಿ ಒಂದು ನಡತೆ ಯಾವುದರಲ್ಲಿ ನಮಗೆ ಸರಿಯಾದ ಕಾರಣ ನಾವು ಅಲ್ಲಿಗೆ ಕೇಸ ಮಾಡುವಂತಲ್ಲಿ 27ನೇ ತಾರೀಕಿಗೆ 4ನೇ ತಿಂಗಳು 2011ರಲ್ಲಿ ಕೇಸ್ ಮಾಡಿದ್ದೇವೆ. ಇಲ್ಲೇ ಕೂಡ ಕೇಸ್ ಮಾಡಿ ಈ ತನಕ ಈ ಕೇಸಲ್ಲಿ ಯಾವ ಒಂದು ನಮಗೆ ಅದೇ ದೊಡ್ಡ ಬೇಜಾರು. ಒಂದು ನಮಗೆ ರಕ್ಷಣೆ ಕೊಡುವರು ಯಾರು? ಪೊಲೀಸ್ ಠಾಣೆ ಅಲ್ಲ. ಅದರಿಂದ ನಮಗೆ ರಕ್ಷಕ್ಕೆ ಅದರಲ್ಲಿ ನಮ್ಮ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇನ್ನು ಯಾರು ಹೋಗುವಂತ. ಈಗ ಹುಡುಗ ಎಂತ ಹೇಳ್ತಿದ್ದಾನೆ? ಏನಿಲ್ಲ, ನಾನು ಹೇಗೆ ಎಲ್ಲ ಆಗಿದ ನಂತರ ಎಲ್ಲರೂ ಹೇಳ್ತಾರಲ್ಲ, ನೀನು ಕೋರ್ಟಿಗೆ ಹೋದ್ರೆ ನೀನು ಬಿಸಿಕೆ ಬೀಳ್ತೀನಿ, ನೀನು ಬಾಸ್ತೇನೆ ಅಂತ ಹೇಳಿದ್ರಿ. ಇವು 4 ದಿವಸದಲ್ಲಿ ಏನು ಎಲ್ಲ ಭದ್ರತೆ ಎಲ್ಲ ಚಿನ್ನೆಲ್ಲ ತಗೊಂಡೋಗಿ 4 ದಿವಸದಲ್ಲಿ ನೀನು ಇಲ್ಲಿ ಚಿತ್ರಹಿಂಸೆ 1 ವರ್ಷ ಕೊಡುವಂಥ ಚಿತ್ರಹಿಂಸೆಯಲ್ಲಿ 4 ದಿವಸ ಕೊಟ್ಟಿದ್ದಾನೆ. ಅವಾಗ ಇವನಿಂದ ಯಾವ ನಂಬಿಕೆ ನಂಬಲಿಕ್ಕೆ ನಾವು ಇದು ಇಲ್ಲ. ಅದಕ್ಕೆ ನಮಗೆ ಯಾವುದೋ ನಾವು ಎದುರು ಬೀಳಲಿಲ್ಲ. ವಕೀಲರು ಸಹ ಹೇಳಿದ್ರು, ನಾನು ವಕೀಲರು ಹೇಳಿದೆ, ಇಲ್ಲ ಸರ್ ಇದು ಇವ ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ಇವ ನಾನು ಕಳ್ಳತನ ಮಾಡಿದ್ದು ತಪ್ಪಿಸ್ಕೊಳ್ಳಿಕ್ಕೆ ಅವನು ಹುಷಾರು. ಏನಾದರೂ ಪ್ರಯತ್ನ ಮಾಡಿದಾನ? ಗಲಾಟೆ ಯಾರಾದ್ರೂ ತಲಾಕಿಗೆ ಹೇಳ್ತಾ ಇದ್ದಾನೆ, ಎಲ್ಲ ತಲಾಖಿ ಹೇಳ್ತಾ ಇದ್ದಾನೆ ಅವ. ತಲಾಕ್ ನಾನು ಚಿನ್ನಗಳು ನಾನು ಮಾತಾಡಿಕೊಳ್ಳಿ ಹೇಳೋದನ್ನು ಗೊತ್ತುಂಟ. ನನಗೆ 20 ಪೌಂಡ್ ಚಿನ್ನ 2 ಲಕ್ಷ ಉಂಟಲ್ಲ, ನನಗೆ ಲೆಕ್ಕಕ್ಕಲ್ಲ. ನಾನು ಹೋದರೂ 1 ನಿಮಿಷದಲ್ಲಿ ತರ್ತೇನೆ ಅಂತ ಅದೇ. ಆಯ್ತು ಮಾರ ಅಂತ ಹೇಳಿದೆ. ಮತ್ತೆ ನೀವು ಡೇಟ್ ಕೇಳೋದಕ್ಕೆ ಅದಂತ ಕೊಟ್ಟು ಅವ್ರನ್ನ ಪಾಪ ಹುಡುಗಿ ತಂದೆ ತಾಯಿ ಮತ್ತು ಎಲ್ಲ ಕಷ್ಟದಲ್ಲಿದ್ದಾರಲ್ಲ, ಈ ಪರಿಸ್ಥಿತಿ ನಿನಗೆ ಗೊತ್ತುಂಟಲ್ಲ, ಅದ್ರದ್ದು ಕೊಟ್ಟೋದು ನಿನಗೆ ಬೇಡ, ನೀನು ಬೇಡದಿದ್ರೆ ಬಿಟ್ಟು ಅಂತ. ಆವಾಗ ನಾನು ಸಡ್ಡಿಗರು ಒಂದು ಸಲ ಫೋನ್ ಮಾಡಿ ಹೇಳಿದರು, ಉಸ್ಮಾನ್ ನನಗೆ ಮಾತಾಡಲಿಕ್ಕೆ ಏನಿಲ್ಲ. ಅವ ಒಂದು ದಿವಸ ರಾತ್ರಿ ಇವರು ಪಂಚಾಯತಿ ಇಲ್ಲಿ ಸ್ಟೇಷನಲ್ಲಿ ಏನು ವಿಷಯ ಗೊತ್ತಲ್ಲ, 2 ಲಕ್ಷ ರೂಪಾಯಿ ಕೊಡಲಿಕ್ಕಿಲ್ಲ, 20 ಪೌನ ಚಿನ್ನ ಹಾಕಿದ್ದು, ಎಷ್ಟು ಪೌಂಡ್ ಚಿನ್ನ ಹಾಕಿದಿರಿ ಅಷ್ಟರ ಚಿನ್ನ ಮಾತ್ರ ಕೊಡಿದೆ, ನನ್ನ 17 ಪೌಂಡ್ ಚಿನ್ನ ಇವರು ತ್ಯಾಮನ್ ಸೇರಿ 20 ಪೌಂಡ್ ಚಿನ್ನ ಅಂತಂದರೆ, ಮತ್ತು ಈ ಎಕ್ಸ್ಟ್ರಾ ಕೊಟ್ಟ ಚಿನ್ನಲ್ಲ ಉಂಟಲ್ಲ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಅದೆಲ್ಲ ಒಟ್ಟು ಸೇರಿದರೆ 20 ಪೌಂಡ್ ಚಿನ್ನ ಭರ್ತಿ ಆಗ್ತದೆ. ಆದ ಕಾರಣ ಅದೇ ಆದಿನ ಪಂಚಾಯತಿಗೆ ಇವರಿಗೆ ಟೆನ್ಷನ್ ಆಯಿತು. ನನಗೆ ಫೋನ್ ಮಾಡಿದರೆ ಈ ರೀತಿ 2 ಲಕ್ಷ ರೂಪಾಯಿ ಕೊಡೋದಿಲ್ಲಂತೆ, ನನಗೆ ಎಂತೆಲ್ಲ ಆಗ್ತಾ ಉಂಟು ಅಂತ. ಇವರು ಸಣ್ಣ ಮಗಳು ನಮ್ಮ ಮನೆಯ ಮಧ್ಯೆ ಬಂದು ಸೀದಾ ಮನೆಗೆ ಬಂದ, ರಾತ್ರಿ ನಮ್ಮ ಮನೆಗೆ ಬಂದಿದ್ದಾರೆ. ಆ ದಿನ ಬಂದವರು ಸಾಧಾರಣ 10 ಗಂಟೆ ಫೋನ್, ಈಗ ಜೋರಾಗಿದೆ, ಈಗ ತಂದೆಯವರಿಗೆ ಅಂತ ಇವರು ಫೋನ್ ಮಾಡಿ. ಈಗ ಹುಡುಗನ ಕಾಂಟ್ಯಾಕ್ಟ್ ಏನಾದರೂ ಇದೆಯಾ ಅವನಿಂದ? ಇಲ್ಲ, ನಮಗೆ ಆ ದಿನ ಕಾಂಟ್ಯಾಕ್ಟ್ ಇಲ್ಲ, ಯಾವ ಈ ವಿಷಯ ಇಲ್ಲ, ಏನು ಇದ್ದಾನೆ ಎಲ್ಲಿ ಅಂತ ಯಾವುದಿಲ್ಲ. ನಾನು ಬೇರೆ ಹತ್ರ ವಿಚಾರಿಸುವಾಗ ಇವನ ಏಜೆಂಟ್ ಸುಮಾರು ಸಲ ನೀವು ಇಲ್ಲಿ ಪೊಲೀಸ್ ಠಾಣೆಗಲ್ಲದೆ ಬೇರೆ ಯಾರಿಗೊಂದು ಕಂಪ್ಲೇಂಟ್ ಕೊಡಬೇಕು, ಆ ಕಡೆ ಯಾಕಂತಂದ್ರೆ ಮಾನವತೆಯಲ್ಲಿ ನಾವು ಒಬ್ಬರಿಗೆ ಕೊಟ್ಟ ನಂತರ ಉಂಟಲ್ಲ, ನಮ್ಮ ಇಲ್ಲಿಯಷ್ಟು ಪೊಲೀಸ್ ಠಾಣೆಗೆ ಕಾರ್ಕಳ ಪೊಲೀಸ್ ಠಾಣೆಗೆ ಕೊಟ್ಟ ನಂತರ ಅವರನ್ನು ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ನಾವು ಅವ್ರ ಮೇಲೆ ಭರವಸೆ ಇಟ್ಟುಕೊಂಡಿದ್ದೇವೆ. ಆ ಭರವಸೆಯನ್ನು ಅವರು ಮಾಡ್ತಾರಂತ ಆ ಒಂದು ಇದರಲ್ಲಿ ನಾವು ಅದಕ್ಕೆ ಹೋಗಲಿಲ್ಲ. ನಾವು ಮಂಗಳೂರಲ್ಲಿ ನಮ್ಮನ್ನು ಕರೆದಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟು 27ನೇ ತಾರೀಕು 4ನೇ ತಿಂಗಳು 2011ರಲ್ಲಿ ನಾವು ನಮ್ಮ ಇದರಲ್ಲಿ ರಿಸಿಟ್ ಸಹ ಕೊಟ್ಟಿದ್ದಾರೆ. ಎಲ್ಲ ಇದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಆದರೂ ಎಷ್ಟೋ ಜನ ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ಮುಂದೆ ಇವರು ಸ್ವಲ್ಪ ಹೆದರಿ ಹೆಣ್ಣು ಅವರು ಇಲ್ಲ, ಅವ್ರ ಸಡ್ಡು ಗುರುತು ತೀರಿದ ನಂತರ ಇವ್ರ ಹತ್ರ ಹೇಳಿದೆ, ಇದು ಏನಾದರೂ ಮುಂಚೆ ಏನಾದರೂ ನೋಡಬೇಕಂತ ಕೇಳಿದಾಗ ಅವರು ಹಣ ವಸೂಲು ಮಾಡಿ ಕೊಡ್ತೇನೆ ಅಂತಂದು SI ಹೇಳ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಅಂತ ನಮಗೇನು ಕೊಡಲಿಲ್ಲ. ಅವರೊಂದು ಧೈರ್ಯ ಅಷ್ಟೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.